ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ದಿನದ ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಟೈಮ್ 8 o'clock ಆಗಿದೆ. ಪ್ರಜ್ವಲ್ ಕೂಡ ಸ್ಕೂಲಿಗೆ ಹೋಗ್ತಾನೆ. ಇವತ್ತು ಊಟ ಮಾಡಿ ಹೋಗೋದ್ರಿಂದ ಲಂಚ್ ಬಾಕ್ಸ್ ಏನು ಒಯ್ಯೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಮಾರ್ನಿಂಗ್ ರೊಟ್ಟಿ ಹಾಗೂ ಚವಳೆಕಾಯಿ ಪಲ್ಯ ರೆಸಿಪಿನ ಮಾಡಿದ್ದೆ. ಅವನು ಊಟ ಮಾಡಿ ಹೊರಟ. ಇವಾಗ ಅವನು ಹೋದ ನಂತರ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಮಾರ್ಕ್ ಎಲ್ಲ ಬರ್ತಾ ಇದೆ. ಸ್ವಲ್ಪ ನಿದ್ದೆ ಕಡಿಮೆ ಆಗಿರೋದ್ರಿಂದ ಹಾಗಾಗ್ತಾ ಇದೆ. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಕ್ರೀಮ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೀವು ಕೇಳಿದ್ರಿ ಮೇಲಿರುವಂಥ ಡೆಡ್ ಸ್ಕಿನ್ನನ್ನು ಹೇಗೆ ರಿಮೂವ್ ಮಾಡೋದಂತೇಳಿ. ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂಥ ಅರಿಶಿನ, ಕ್ವಾಲಿಟಿ ಇರುವಂಥ ಅರಿಶಿನ ತಗೊಳ್ಳಿ. ಇಲ್ಲಾಂದರೆ ಅರಿಶಿನ ಬೋರ್ಡ್ ಸಿಗುತ್ತಲ್ವ, ಅದನ್ನು ಸ್ವಲ್ಪ ಹುರಿದು ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಚೆನ್ನಾಗಿರುವಂಥ ಒಂದು ಈ ರೀತಿ ಅರಿಶಿನ ತಗೊಂಡು ಅಂಚಿನ ಮೇಲ್ಗಡೆ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೀವು ಕೈಯಿದ್ದರೂ ಮೊಸರನ್ನ ಹಾಕೋದಕ್ಕೆ ಹೋಗಬೇಡಿ. ನಾನು ಇವಾಗ ಹೇಳಿದ್ದೀನಿ, ಇದರಲ್ಲಿ ನೀವು ನಿಂಬೆ ಹಣ್ಣಿನ ರಸನ ಹಾಕಿ ಹಚ್ಕೊಳ್ಳೋದ್ರಿಂದ ಆ ಒಂದು ಡಾರ್ಕ್ ಮಾರ್ಕ್ ಏನೆಲ್ಲ ಇದೆ ಅಲ್ವಾ, ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗಿ ನೀಟಾಗಿ ಆಗುತ್ತೆ. ಸೊ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನೀವು ವೀಕ್ಲಿ 1 ಟೈಮ್ 2 ಟೈಮ್ ಯಾವಾಗ ಹೆಡ್ ಬಾತ್ ಮಾಡ್ತಿರಲ್ವ, ಸೊ ಆವಾಗ ನೀವು ಈ ರೀತಿ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಬೋದು. ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿ ನೀವು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ. ಸೊ ಮಾರ್ನಿಂಗಿಂದ ಕೆಲಸ ಹಾಗೇನೆ ಹೋಯಿತು. ಸೊ ಈವ್ನಿಂಗ್ ಟೈಮ್ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ನೈಟ್ ಕೆನೆಗೆ ಹೆಪ್ಪಾಕಿಟ್ಟಿದ್ದೆ. ಇವಾಗ ಸ್ವಲ್ಪ ಬೆಣ್ಣೆನ ತೆಗೆದುಕೊಳ್ಳೋಣ ಅಂತೇಳಿ ಮನೆಯಲ್ಲಿ ಬಂದಿದ್ದೀನಿ. ಇವಾಗ ಟೈಮ್ 6 o'clock ಆಗಿದೆ, ಸಂಜೆ ಟೈಮ್. ನಾಳೆ ಸಂಡೇ ಇರೋದ್ರಿಂದ ಪ್ರಜ್ವಲ್ಗೆ ಇವತ್ತು ಹೋಮ್ವರ್ಕ್ ಏನು ಮಾಡಿಸ್ಲಿಲ್ಲ. ಸೊ ನಾಳೆ ಪಡ್ಡು ರೆಸಿಪಿನೂ ಕೂಡ ಮಾಡಬೇಕು. ಅಕ್ಕಿ ಕೂಡ ನೆನೆ ಹಾಕಿದ್ದೆ. ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೋದು ಹಾಗೆ ಅಡುಗೆ ಕೆಲಸನೂ ಇತ್ತು. ಸೊ ಹಾಗಾಗಿ ಇವತ್ತು ಹೋಮ್ವರ್ಕ್ನ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದೆ. ಪ್ರಜ್ವಲ್ ಒಂದು ಸ್ನ್ಯಾಕ್ಸ್ನ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸೊ ಮಾಡಿಕೊಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆಯೇ ಮೊನ್ನೆ ಒಬ್ಬರು ಕಾಮೆಂಟ್ನ ಮಾಡಿದರೆ, ನೀವು ಅಂಗಡಿಯಲ್ಲಿ ಉದ್ರಿ ಕೊಡ್ತೀರಾ, ಹೇಗೆ ನೆನ್ಪಿಟ್ಕೊಳ್ತೀರಾ ತಿಳಿಸಿ ಅಂತ. ಸೊ ಉದ್ರಿ ಕೊಡೋದು ತುಂಬಾ ಕೊಡಬಾರ್ದು, ಅದು ಏನು ಮಾಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ ಕೊಡಲೇಬೇಕಾಗತ್ತೆ. ಸೊ ಕೊಟ್ಟಾಗ ಏನಾಗ್ತಾ ಇರುತ್ತೆ ಅಂದರೆ, ನಾವು ಮನೆಯಲ್ಲಿ 3 ಜನ ಇರ್ತೀವಿ. ಏನು ಮಾಡ್ತಾರೆ, ನನ್ನಲ್ಲಿ ತೊಗೊಂಡೋಗಿರೋದು ಹಸ್ಬೆಂಡಿಗೆ ಕೊಟ್ಟಿನಿ ಅಂತ ಹೇಳ್ತಾರೆ, ಹಸ್ಬೆಂಡಲ್ಲಿ ತೊಗೊಂಡೋಗಿರೋದು ನನಗೆ ಕೊಟ್ಟಿನಿ ಅಂತ ಹೇಳ್ತಾರೆ, ಕೊಟ್ಟಿರೋದೇ ಇಲ್ಲ ಅವರು. ಸೊ ಆ ರೀತಿ ಸ್ಕಿಪ್ ಆಗೋದ್ರಿಂದ ನಿಮಗೆ ಲಾಸ್ ಆಗ್ತಾ ಇರುತ್ತೆ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಯಾರು ಕೊಟ್ಟೋಗಿರ್ತಾರಲ್ವ ಅದನ್ನು ನನಗೆ ಬಂದು ಹೇಳ್ಬೇಕು, ಯಾರು ಉದ್ರಿ ಕೊಡ್ತಾರಲ್ವ ಇವರು ತೊಗೊಂಡೋಗಿದ್ದಾರೆ ಅಂತ ಹೇಳಿದರೆ ಒಂದು ಪೇಜಲ್ಲಿ ನಾನು ಈ ರೀತಿ ಬರೆದ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಬರೆದು ಗೀಚ್ ಹಾಕಿದ್ದೀನಿ ಅಂತ. ಸೊ ಅದು ಪರ್ಟಿಕ್ಯುಲರ್ ಆಗಿ ಒಬ್ಬರು ಜವಾಬ್ದಾರಿನ ತೊಗೊಳ್ಬೇಕು. ಯಾರು ತೊಗೊಂಡೋಗಿರ್ತಾರೆ ಅದನ್ನು ಅಲ್ಲಿ ಬರಿತೀನಿ, ಮತ್ತು ಯಾರು ಕೊಟ್ಟಿರ್ತಾರಲ್ವ ಅದನ್ನು ಬಂದು ನನಗೆ ಹೇಳ್ಬೇಕು. ಆವಾಗ ಇಮಿಡಿಯೇಟ್ಲಾಗಿ ಎಷ್ಟು ಕೆಲಸ ಇದ್ರೂ ಬಿಟ್ಟು ಹೋಗಿ ನಾನು ಅದನ್ನು ಕಾಟ್ ಹಾಕ್ತೀನಿ. ಇಲ್ಲಾಂದರೆ ಅವರು ವಾದ ಮಾಡಿ ಜಗಳ ಮಾಡ್ತಾರೆ, 1 ರೂಪಾಯಿ 2 ರೂಪಾಯಿಗೂ. ಸೊ ಹಾಗಾಗಿ ನಾವು ಕೊಟ್ಟಿದ್ದೀವಿ ಅಂತಂದರೆ ಅದನ್ನು ಇಸ್ಕೊಳ್ಳೋ ಕೆಪಾಸಿಟಿ ಇರಬೇಕು. ನಾನು ಒಂದೊಂದು ಸರಿ ಬಿಸ್ನೆಸ್ಸೇ ಕೊಡೋದಿಲ್ಲ, ಹಸ್ಬೆಂಡೇ ಕೊಡ್ತಾರೆ ಜಾಸ್ತಿ. ಬಿಸ್ನೆಸ್ಸಲ್ಲಿ ಯಾವ ಸೆಂಟಿಮೆಂಟು ಬೇಡ, ಇಲ್ಲ ಅಂತ ಹೇಳಿ ನೀವು ಹೋಗೋದು ಬೆಸ್ಟು. ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಉದ್ರಿ ಕೊಟ್ಟು ನೆಕ್ಸ್ಟ್ ಟೈಮ್ ಕೇಳೋಕೆ ಹೋದರೆ ಅವರು ಕೊಡ್ತೀವಿ, ನಾಳೆ ಕೊಡ್ತೀವಿ, ಏನು ಉರ್ಬಿಟ್ಟು ಹೋಗ್ತೀವ, ಈ ರೀತಿ ಎಲ್ಲನೂ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಾಂದರೆ ಒಂದ್ಸಲ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗೋದು, ಸ್ಕಿಪ್ ಆಗೋದು, ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ನೀವು ಉದ್ರಿ ಕೊಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಈ ರೀತಿ ನೀವು ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ನೀವು ಕೊಟ್ಟಿದ್ದೀರಿ ಅಂದರೆ ತೊಗೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ಕೊಡೋದಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ನಿಮ್ಮ ಹತ್ರ ಸೇಫ್ ಆಗಿರುತ್ತೆ. ಸೊ ಕೊಟ್ಟು ಕೆಟ್ಟವರಾಗೋದಕ್ಕಿಂತ ಇಲ್ಲ ಅಂದು ಕೆಟ್ಟವರಾಗಿ ನೆಕ್ಸ್ಟ್ ಟೈಮ್ ಅವರು ಅಂಗಡಿ ಅಂದಮೇಲೆ ಬಂದೇ ಬರ್ತಾರೆ, ಏನೂ ಆಗೋದಿಲ್ಲ. ಸೊ ಜಾಸ್ತಿ ಉದ್ರಿನ ಕೊಡೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಇವಾಗ ಈವ್ನಿಂಗ್ ಟೈಮ್ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು 10 ರಿಂದ 15 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿನೂ ಕೂಡ ಹಾಕ್ಕೊಳ್ಳಿ, ಇಲ್ಲೊಂದು ಸಿಪ್ಪೆ ಸಹಿತ ಕೂಡ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ನಮ್ಮ ಒಂದು ಗಾರ್ಲಿಕ್ ಪೇಸ್ಟನ್ನು ರೆಡಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಬೆಳ್ಳುಳ್ಳಿ ಖಾರ ಯಾವ ರೀತಿ ಇರುತ್ತಲ್ವ, ಸೇಮ್ ಅದೇ ಥರನೇ ಅನಿಸುತ್ತೆ ನಿಮಗೆ. ಆ ಒಂದು ಖಾರನ ಇವಾಗ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲಾನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೂ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಸಾಸಿವೆ ಜೀರಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಕಪ್ನಷ್ಟು ಶೇಂಗಾನ ಹಾಕಿ ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಶೇಂಗಾ ಚೆನ್ನಾಗಿ ಕ್ರಿಸ್ಪಿ
ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ನೀವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೂಡ ತಿನ್ನೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಒಂದು 4 ಗೋಡಂಬಿನ ಸೇರಿಸ್ಕೊಂಡಿದ್ದೇನೆ ಅಷ್ಟೇ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಒಂದು ಅರ್ಧ ಕಪ್ನಷ್ಟು ಪುಟಾಣಿನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಬೇಗನೆ ಫ್ರೈ ಆಗೋದ್ರಿಂದ ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಅಷ್ಟೇ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರೆ 1-2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಖಾರ ಹಾಕಿರೋದ್ರಿಂದ ಬೇಗನೆ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ ಅಥವಾ ಸ್ಟವ್ ಆಫ್ ಮಾಡಿ ಮತ್ತೆ ಆನ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿರೋದ್ರಿಂದ ಬೇಗನೆ ಕಪ್ಪಾಗಿ ಮತ್ತು ನಾವು ಚುರುಮುರಿಯಲ್ಲಿ ಮಿಕ್ಸ್ ಮಾಡುವಾಗ ಕಹಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ನೀವು ಮರೆಯೋದಕ್ಕೆ ಹೋಗಬೇಡಿ. ಸೊ ಇವಾಗ ಈ ಮಸಾಲೆ ಎಲ್ಲನೂ ನೀಟಾಗಿ ಫ್ರೈ ಆದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ಇದರಲ್ಲಿ ಅವಲಕ್ಕಿ ಅಥವಾ ಮಂಡಳು ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಇವಾಗ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ವ, ಮಾರ್ಕೆಟ್ಗಳಲ್ಲಿ ಸಿಗುವಂಥ ಪೇಪರ್ ಅವಲಕ್ಕಿ. ಸ್ವಲ್ಪ ಮಂಡಳನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೇಸ್ಟ್ನ ನೋಡಿಕೊಂಡು ನೀವು ಲಾಸ್ಟಲ್ಲಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮಸಾಲೆನ ನೀವು ಸ್ಟೋರ್ ಕೂಡ ಮಾಡ್ಬೋದು, ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನಿಮಗೆ ಬೇಕಾದಾಗ ಚುರುಮುರಿನ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು. ಚಳಿಗಾಲದಲ್ಲಿ ಮಂಡಳು ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಕ್ರಿಸ್ಪಿನೆಸ್ ಬೇಗನೆ ಹಾಳಾಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಮಸಾಲಾನ ತೆಗೆದಿಟ್ಕೊಂಡು ಇದಿರ್ತಕ್ಕಂಥ ಮಸಾಲಲ್ಲಿನೇ ನಾನು ಸ್ವಲ್ಪ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಡೆನೂ ಈ ಮಸಾಲೆ ಹೊಂದ್ಕೊಳ್ಳುವಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಟೀ ಜೊತೆಗೆ ಸರ್ವ್ ಮಾಡೋದಷ್ಟೇ. ಸೊ ಫ್ರೆಂಡ್ಸ್, ನೋಡಿದೆ ಅಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಅಂತೇಳಿ. ಯಾವಾಗಲೂ ಮಾಡುವಂಥ ಚುರುಮುರಿಗಿಂತ ಈ ರೀತಿ ಗಾರ್ಲಿಕ್ ಪೇಸ್ಟ್ನ ಮಾಡಿಕೊಂಡು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೆಗಡಿ, ಕೆಮ್ಮು, ಜ್ವರ ಯಾರಿಗೆಲ್ಲ ಇರುತ್ತಲ್ವ, ಬಾಯಿ ರುಚಿ ಕೆಟ್ಟಿರುತ್ತೆ, ಊಟ ಸೇರ್ತಾ ಇರಲ್ಲ ಅಂತ ಅಂದವ್ರಿಗೆ ಈ ರೀತಿ ಒಂದು ಸ್ನ್ಯಾಕ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಬಾಯಿ ರುಚಿ ಕೆಟ್ಟಾಗಂತೂ ಈ ರೀತಿ ಸ್ನ್ಯಾಕ್ಸ್ ಕೊಟ್ಟರೆ ಯಾರು ಬೇಡ ಅಂತಾರಲ್ವ. ಸೊ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಾ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರ ಸೈಡಲ್ಲಿ 1 ಕಪ್ ಟೀ, ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಇದ್ದರೆ 1-2 ತಟ್ಟೆಯಷ್ಟು ಸ್ನ್ಯಾಕ್ಸ್ನೇ ಖಾಲಿ ಮಾಡಿಬಿಡ್ತಾರೆ, ಊಟನೇ ಬೇಡ ಅಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಯಾವಾಗಲೂ ಮಾಡುವಂಥ ಚುರುಮುರಿಗಿಂತ ಈ ರೀತಿ ಒಂದ್ಸರಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ, ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಟೈಮ್ 8 o'clock ಆಗ್ತಾ ಇದೆ. ಇನ್ನೇನು ಅಂಗಡಿ ಕೂಡ ಕ್ಲೋಸ್ ಮಾಡಬೇಕು 9 o'clockಗೆ. ಸೊ ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.